ನಮಸ್ಕಾರ, ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ. ಸಚಿವ ತಿಮ್ಮಾಪುರ್ ಸಮ್ಮುಖದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಎಳೆನೀರು ಕುಡಿಸುವ ಮೂಲಕ ಅಂತ್ಯಗೊಳಿಸಿದರು. ರಬಕವಿ ನಗರದ ಕೃಷ್ಣಾ ನದಿ ಅಡ್ಡಲಾಗಿರುವ ರಬಕವಿ ಬನಟ್ಟಿಯ ಮಹೇಶ್ವಾಡ್ಗಿ ಬಳಿ ಪ್ರಸ್ತಾವಿತ ಬ್ಯಾರೇಜ್ ನಿರ್ಮಾಣ ಕಾಮಗಾರಿ ವಿಳಂಬದ ಹಿನ್ನೆಲೆಯಲ್ಲಿ ಅವಳಿ ನಗರದ ಹಿರಿಯರು, ಯುವಕರು, ತಾಯಂದಿರು, ಸಂಘ ಸಂಸ್ಥೆಗಳು, ಸಮಾಜ ಬಾಂಧವರು ಎಲ್ಲರೂ ಕೂಡಿ ಭಾಗವಹಿಸಿದರು. ಮತ್ತು ರಬಕವಿ ನಗರದಲ್ಲಿ 5ನೇ ದಿನದ ಹೋರಾಟಗಾರರು ಶ್ರೀ ರವಿ ಜಮಖಂಡಿ, ಮಹಾದೇವ್ ಬಾಪುರಿ, ಶಂಕರ ಸೊರಗಾವಿ, ಡಾಕ್ಟರ್ ನಾಡಗೌಡ ಪಾಟೀಲ್, ಸಂಜಯ್ ಜೋತಾವರ್, ಸಂಜು ಅಮ್ಮನಿಗೆಮಠ್ ಅಮರನ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಈ ಸುದ್ದಿ ತಿಳಿದ ತಕ್ಷಣ ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಆರ್.ಬಿ. ತಿಮ್ಮಾಪುರ್ ಅವರು ರಬಕವಿ ಶ್ರೀ ಶಂಕರಲಿಂಗ ದೇವಸ್ಥಾನದ ಆವರಣ ಮುಂದೆ ಸತ್ಯಾಗ್ರಹ ಸ್ಥಳಕ್ಕೆ ಧಾವಿಸಿ ಭೇಟಿ ನೀಡಿದರು. ಹೋರಾಟಗಾರರೊಂದಿಗೆ ಚರ್ಚೆ ನಡೆಸಿ ಬ್ಯಾರೇಜ್ ಕಾಮಗಾರಿಯನ್ನು ಶೀಘ್ರದಲ್ಲೇ ಆರಂಭಿಸಲಾಗುವುದು ಎಂದು ಭರವಸೆ ನೀಡಿದರು. ನಂತರ ಸ್ವತಃ ಸಚಿವರು ಎಳೆನೀರು ಕುಡಿಸುವ ಮೂಲಕ ಉಪವಾಸ ಸತ್ಯಾಗ್ರಹವನ್ನು ಮುಕ್ತಗೊಳಿಸಿದರು. ಜಿಲ್ಲೆಯ ರೈತ ಹಿತ ಕಾಯುವ ನಿಟ್ಟಿನಲ್ಲಿ ಮಹೇಶ್ವಾಡ್ಗಿ ಬ್ಯಾರೇಜ್ ಕಾಮಗಾರಿ ಆದ್ಯತೆಯ ಮೇಲೆ ನಡೆಯಲಿದೆ. ಇದಕ್ಕೆ ಸರ್ಕಾರ ಸಂಪೂರ್ಣ ಬದ್ಧವಾಗಿದೆ ಎಂದು ಸಚಿವರಾದ ಆರ್.ಬಿ. ತಿಮ್ಮಾಪುರ್ ಅವರು ಈ ವೇಳೆ ತಿಳಿಸಿದರು. ಈ ಸಂದರ್ಭದಲ್ಲಿ ತೇರ್ದಾಳ್ ಮತಕ್ಷೇತ್ರ ಶಾಸಕರು ಶ್ರೀ ಸಿದ್ದು ಸೌದಿ, ಕಾಂಗ್ರೆಸ್ ಮುಖಂಡರು ಶ್ರೀ ಸಿದ್ದು ಕೊಣ್ಣೂರ್, ದರಿಯಪ್ಪ ಉಳ್ಳಾಗಡ್ಡಿ, ರಾಮಣ್ಣ ಹುಲ್ಕೊಂದ್, ನೀಲಕಂಠ ಮುತ್ತೂರ್, ಸಂಜಯ್ ತಗ್ಗಿ, ಮಹಾದೇವ್ ದುಪ್ತಾಳ್, ಶ್ರೀಶೈಲ್ ದಲಾಲ್, ಬಾಬು ಮಹಾಜನ್ ಮತ್ತು ಬನಟ್ಟಿಯ ಹಿರಿಯರು ಹಾಗೂ ಅವಳಿ ನಗರದ ಎಲ್ಲ ಹಿರಿಯರು, ಯುವಕರು, ತಾಯಂದಿರು, ಸಂಘ ಸಂಸ್ಥೆಗಳು, ಸಮಾಜ ಬಾಂಧವರು, ಮಾಲಿಂಪುರ್ ಪುರಸಭೆ ಅಧ್ಯಕ್ಷರು ಶ್ರೀ ಯಲ್ಲನಗೌಡ ಪಾಟೀಲ್, ಕಾಂಗ್ರೆಸ್ ಮುಖಂಡರು ಶ್ರೀ ರಾಜುಗೌಡ ಪಾಟೀಲ್ ಜಂಬಿಗಿ ಬೆಳಗಲಿ, ಪಿಕೆಪಿಎಸ್ ಅಧ್ಯಕ್ಷರು ಶ್ರೀ ಪ್ರವೀಣ್ ಪಾಟೀಲ್, ಪಕ್ಷದ ಮುಖಂಡರಾದ ಶ್ರೀ ಸಂಗಪ್ಪ ಅಮಾತಿ, ಶ್ರೀ ಆನಂದ್ ಹಟ್ಟಿ, ಈರಪ್ಪ ಕಿತ್ತೂರ್, ಅಬೂಬಕರ್ ಕುರ್ಚಿ, ಆನಂದ್ ಕಂಪು, ಸುರೇಶ್ ಅಕ್ಕಿವಾಟ್, ಲಕ್ಕಪ್ಪ ಪಾಟೀಲ್ ಸೇರಿದಂತೆ ಮತ್ತು ಸಾರ್ವಜನಿಕ ಉಪಸ್ಥಿತರಿದ್ದರು. ವರದಿ ಪ್ರಕಾಶ್ ಶಿರೋಳ್, ರಬಕವಿ ಬನಟ್ಟಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್. ಆರ್.ಬಿ. ತಿಮ್ಮಾಪುರ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಇಲ್ಲಿ ಇದ್ದಂತ ಎಲ್ಲ ಸತ್ಯಾಗ್ರಹ ಸ್ವಾಗತ ಕೊಡ್ತಾ ಇದ್ದೀನಿ ತಮ್ಮೆಲ್ಲರ ಪರವಾಗಿ. ಅದೇ ರೀತಿಯಾಗಿ ನಮ್ಮ ಕೇದಾರ್ ಮತಕ್ಷೇತ್ರದ ಮಾನ್ಯ ಜನಪ್ರಿಯ ಶಾಸಕರಂತ ಸಿದ್ದಣ್ಣ ಸೌದಿಯವರು ಸಹ ಈ ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ನಾಯಕರಾದಂತಹ ಸಿದ್ದಣ್ಣ ಕೊಣ್ಣೂರವರು ಸಹ ಈ ವೇದಿಕೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಜಮಖಂಡಿ ವಿಭಾಗದ ಎಸಿ ಮೇಡಮ್ ಅಂತ ಶ್ವೇತಾ ಬಿಡ್ಕರ್ ಮೇಡಮ್ ಸಹ ಈ ವೇದಿಕೆಗೆ ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ತಾಲೂಕು ದಂಡಾಧಿಕಾರಿ ಅಂತ ಗಿರೀಶ್ ಸ್ವಾದಿ ಸಾಹೇಬ್ ಅವರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ. ದಯವಿಟ್ಟು ಅವರು ಏನದೆ ಈ ಒಂದು ಸ್ಪ್ಯಾನ್ಗಳ ಒಂದು 5 ಸ್ಪ್ಯಾನ್ಗಳ ಅಂತ ಕಮಾನುಗಳು ರಸ್ತೆ ಸಂಪರ್ಕ ರಸ್ತೆ ಆಗಲಿಕ್ಕೆ ಅದಕ್ಕೂ ಸಹಿತ ಹೊಸದಾಗಿ ಮ್ಯಾಲ MD ಕೂಡ ಮಾತಾಡ್ಯಾರು. ಅದಕ್ಕೂ ಸುಮಾರು 10 ಕೋಟಿ ತನಕ ಖರ್ಚು ಬರ್ತದ, ಅದನ್ನು ಸಹಿತ ಹೇಳಿದ್ದಾರೆ ಅವರು. ಮತ್ತು ಈಗೇನ 19ರಾಗ ಹೈಟ್ ಆಗಿತ್ತು, 10 ಫೂಟ್ ಹೆಚ್ಚು ಮಾಡಿದ್ರು. ಅದ್ರ ಬಗ್ಗೆನೂ ಸಹಿತ ಈ ನಿಗಮದಾಗ ಅಪ್ರೂವಲ್ ಆಗ್ಯದ, ಗೌರ್ಮೆಂಟ್ದಾಗ ಆಗಿಲ್ಲ, ಪ್ರಪೋಸಲ್ ಹೋಗೈತಿ, ಅದನ್ನು ಸಹಿತ ಮಂಜೂರು ಮಾಡಿ ಕೊಡಿಸ್ತೀನಿ ಅನ್ನುವಂಥ ಮಾತನ್ನು ಮಾನ್ಯ ಸಚಿವರು ಹೇಳಿದ್ದಾರೆ. ಮತ್ತು ಈ ಭೂಮಿ ಅಕ್ವಿಷನ್ ಅಂತೂ ಆಲ್ರೆಡಿ ಆ ಭಾಗದ್ದು ಆಗ್ಯದ, ದುಡ್ಡು ರೆಡಿ ಅದ, ಕಳಿಸ್ತೀವಿ. ಈ ಭಾಗದ್ದು ಇನ್ನೊಂದು 10-15 ದಿವಸ ಟೈಮ್ ಬೇಕಾಗ್ಯಾರ, ಅದನ್ನು ಸಹಿತ ತಕ್ಷಣ ಮಾಡಿಕೊಡ್ಬೇಕು ಅನ್ನುವಂಥ ಆಗ್ರಹ ಬೇಕು ಅಂತೇಳಿ ಹೋರಾಟ ಕೂತ್ಕೊಂಡಿದ್ದಾರೆ. ನನ್ನ ಗಮನಕ್ಕೂ ತಾವು ಉಪವಾಸ ಕೂತ್ಕೊಂಡ ನಂತರ ಗೊತ್ತಾಗುತ್ತೆ ನನಗೆ. ಅದಕ್ಕಿಂತ ಮುಂಚೆ ನಮ್ಮ ಬ್ರಿಡ್ಜ್ ನೋಡಕ್ಕೆ ಬರೆಯೋದು ಕರೆದಿದ್ರು. ನಾನು ಬ್ರಿಡ್ಜ್ ನೋಡಿದ್ ಬಿಡೋಪ್ಪ ಮಾಡೋಣ ಅಂತ ಹೇಳಿದ್ದೆ. ಅದಿಷ್ಟು ಕಾಂಪ್ಲಿಕೇಶನ್ ಇದೆ ಅಂತಕ್ಕಂಥದ್ದು ನನಗೂ ಗೊತ್ತಿರಲಿಲ್ಲ, ನನ್ನ ಗಮನಕ್ಕೂ ಬಂದಿರಲಿಲ್ಲ. ಅದು ಹಾಗೂ ಉಳಿದಿತ್ತು, ಇರಲಿ. ಭಾಳ ಅವಶ್ಯಕವಾದಂಥ ಒಂದು ರೋಡು ಬ್ರಿಡ್ಜ್ ಆಗಬೇಕಾದದ್ದು. ಅದು ತಡ, ಲ್ಯಾಂಡ್ ಅಕ್ವಿಸಿಷನ್ ಲೇಟ್ ಆಗೈತೆ ಅಂತ ಒಂದಾಗಿದೆ. ಇದರಲ್ಲಿ ಬಂದಾಗ ನಾವೆಲ್ಲರೂ ಜೊತೆಗೂಡಿಸ್ಕೊಂಡು ಮಾಡ್ತಕ್ಕಂಥ ಕೆಲಸ ತುಂಬ ಇದೆ. ನನಗೆ ಅಲ್ಲಿ ಬಂದ ತಕ್ಷಣ ಐದಲ್ಲಿ ಶಾಸಕರು ಮತ್ತೆಲ್ಲ ಹಿರಿಯರು, ಸಿದ್ದು ಕೊಣ್ಣೂರು ಎಲ್ಲರೂ ಒಂದು 7 ಮನವಿಯನ್ನು ಇಟ್ಟರು. 7ರಲ್ಲಿ ಏನು ಅಂಥ ಕಾಂಪ್ಲಿಕೇಟು ಮಾಡಲಾರ್ದಂಥವು ಏನಿಲ್ಲ, ಬಟ್ ಅದು ತೊಂದರೆ.